ನೀನು ಹೋಗಿದ್ದೀಯೇನೆ ನೀಲಮ್ಮ ಬಟ್ಟೆನ? ಮಂಜಕಾಯಿ ಒಂದೆರಡು ಇದ್ವು, ನಾನೊಂದೆರಡು ಒಗ್ಯ ಅಂತ ಬಕೆಟಿಗೆ ಹೋಗಿದ್ದೆ. ಯಾಕೆ ನೀನು ಒಗಿಬೇಕೆ? ನನ್ನ ಒಂದೆರಡು ಇದ್ವಮ್ಮ, ನಮ್ಮ ಹುಡುಗನವು ನನ್ನವು ಹಿಂಗೆ ಕುಕ್ಕಾಕನ ಅಂತ ಹೇಳಿ ಬಂದು ಎಲ್ಲ ಪೊತ್ಕಾಗಿತ್ತ. ಇನ್ನೇನತ್ತ ಒಗ್ದಕ್ಕಿರ ಕೆಂಪ್ತಾವೆ ಗಾಳಿಗೆ ಹೊತ್ಕೊನು ಅಂತ ಹೇಳಿ ಬಂದೆ. ಹಂಗಾರೆ ನೀನು ಒಗಿತೀಯ ಬಿಡು, ನಿನ್ನ ಆದ್ಮೇಲೆ ಒಕ್ಕಂತೀನಿ. ಒಕ್ಕಂಗಿದ್ರೆ ಒಕ್ಕ ಒಂದೆರಡು ಜೊತೆ ಅಂತೀಯ. ನಾನು ವಾಲ್ತಕ್ಕೆ ಹೋಗಿ ದನಿಗೆ ಮೈ ತೊಳೆದು ನೀರು ಕುಡಿಸಿ ಕಟ್ಟಾಕಿ ಬರ್ತೀನಿ. ಒಕ್ಕಮ್ಮಂಗಿದ್ರೆ ಒಕ್ಕ ಮಂಜಕಾಯಿ. ಇನ್ನೇನು ಎರಡು ಜೊತೆ ಅಂತೀಯ? ಕಾಣಿ ಎರಡು ಜೊತೀನಿ. ನಮ್ಮ ಹುಡುಗ ನಾವು ಎರಡು ಜೊತೆ. ನನ್ನದೊಂದೇ ಒಂದು ಸೀರೆ ಒಂದು ಜಾಕೆಟ್ ಐತೆ ಅಷ್ಟೇ, ಮಾಸಿಲ್ಲ ಅವೇನು. ಒಂದಿಟ್ಟು ಸೊಪ್ಪಿನ ಪುಡಿ ಸೊಪ್ಪು ಹಾಕಿ ಕುಕ್ ಹಾಕ್ಯಾನ ಅಂತ ಹೇಳಿ ಹೋಗಿ ಬರೋಗು. ಹಂಗೆ ನೀವು ಹೋಗಿ ಬರೋತ್ತಿಗೆ ನಾನೇನು ಒಗ್ದಾಕ್ತೀನಿ ರಪ್ರಪ್ನ. ಹೋಗಿ ಬರೋಗಿನ ದನಿಗೆ ನೀರು ಕುಡಿಸಿ ನೀನಿನ್ನ ಮೈ ತೊಳೆದು ಎಲ್ಲಗೆ ಹುಲ್ಲು ಹಾಕಿ ಕಟ್ಟಾಕಿ ಬರೋದಕ್ಕೆ ಆಗುತ್ತೆ. ಹೋಗಿ ಬರೋಗು. ಅಕ್ಕ ನೀನು ಹೋಗಿತ್ತೀಯ ಬಟ್ಟೆನ ನೀಲಕ್ಕ? ಇಲ್ಲ ಮಂಟಿ ಹೋಗಿತೈತೆ. ಯಾಕೆ? ಈ ನನ್ನ ಒಂದೆರಡು ಡ್ರೆಸ್ ಇದು ತೊಳ್ಕೊಬೇಕಾಗಿತ್ತು, ಅದಕ್ಕೆ. ಈ ಮಂಜಂಟಿ ಹೋಗಿತೈತೆ, ನಾನು ಹೋಗಿತಿದ್ದೆ, ಅದಕ್ಕೆ ನಾನು ಅಲ್ಲಿ ತಗೊಬತ್ತೀನಿ. ಆಂಟಿ ಹಂಗೆ ಒಕ್ಕಂಬತ್ತಿ ಬಿಡತ್ಲಾಗೆ. ನೀನತ್ತ ಆಮೇಲೆ ಯಾವಾಗಾದ್ರೂ ಒಕ್ಕಂತೀನಿ. ನೀಲಮ್ಮ ಈ ಫೋನ್ ಬಂದು ಏನು ಕೆಡ್ಸೇವ್ರಿ ಈ ಜನಗಳನ್ನ. ಈ ಬರೇ ರೀಲ್ಸ್ ಮಾಡೋದು, ಫೋಟೋ ತಕ್ಕಂಬದು. ಅಯ್ಯಪ್ಪ ದೇವ್ರಿ. ಅಲ್ಲ ಗಂಡಿಗೆ ಇಷ್ಟ ಆಗಲಿಲ್ಲ ಅಂದ್ರೆ ಇನ್ನು ಯಾಕೆ ಮಾಡಕ್ಕೆ ಹೋಗ್ಬೇಕಮ್ಮ? ಅಲ್ಲೇನೇನಿಲ್ಲಮ್ಮ. ಇಲ್ಲದ್ದಾವ ಥರ ಮಾಡ್ತಾರೆ ಕಣಿ ಇವೆ ಹೆಂಗಸ್ರು. ಇವಾಗೆಲ್ಲನ ಫೋನ್ ಬಂದವೆ ಮಂಜಕಯ್ಯ. ಇವಾಗ ಫೋನ್ನಾಗೆಲ್ಲನ ನೋಡೋದು, ಫೋಟೋ ತಕ್ಕಂಬದು, ಬರೀ ಇಂಥವೇನು ಇವಾಗ. ಏನು ಮಾಡೋಕ್ಕಾಗಲ್ಲ. ಏನೇ ಆಗಲಿ ಗಂಡನ ತಂದು ನಾವೇ ಕಾಪರ ಮಾಡ್ಬೇಕಮ್ಮ. ಗಂಡನ ಬಿಟ್ಟು ಬಂದು ಇಲ್ಲಿ ಊರಾಗೆ ಓಡಾಡಬಾರ್ದು. ಏನು ಎಂಥ ಜನನೋ ಏನು. ಬಲು ಒಳ್ಳೆಯವರಲ್ಲ ಇವಾಗಿನ ಜನ. ಗಂಡನ ತೆಗಿರ್ಬೇಕು ಏನೇ ಆಗಲಿ. ಎಂಥ ಬುದ್ಧಿನೋ ಏನಮ್ಮ ತಾಯಿ, ಒಂದಿಟ್ಟು ಬುದ್ಧಿ ಇಡ್ಸಲ್ ಕಣಿ ಈಗ್ಲಾರ್ದು. ಯಾಕೆ ಮಂಜಮ್ಮ ಹಿಂಗೆ ಮಾತಾಡ್ತೀರಿ ನೀನು ನೀಲಮ್ಮ? ಸುಗುಣರಮ್ಮಯ್ಯ ನಾನು ನೋಡಿ ಅಂಕ್ಲು ಮಾತಾಡ್ತೈತಿ. ಯಾಕಂದ್ರೆ ನಾನು ವರ್ಷ ಅವರು ಬೈಕಲ್ಲಿ ಬರೋದು ಅದೆಲ್ಲ ನೋಡಿ ಅಯ್ಯಮ್ಮನಿಗೆ ಉರಿತಾಯ್ತಿ. ಅದಕ್ಕೇ ಹೆಂಗೆ ಮಾತಾಡ್ತೈತೆ ನೋಡು. ನಾನೇನಮ್ಮ ಗಂಡ ಇಂತಿ ಸೇನಕ್ಕಿದ್ರೆ ನೋಡ್ತೀನಿ. ಸೇನಕ್ಕಿಲ್ಲ ಅಂದ್ರೆ ಗಂಡನ ಮಾತು ಕೇಳ್ದಿಲ್ದಾರ ನೋಡೋಕ್ಕಾಗಲ್ಲ ಕಣಿ. ನನಗೇನು ನೋಡೋಕೆ ಸರ್ ಬರಲ್ಲ ಅವ್ರನ್ನ. ಅಲ್ಲ ಏನೇ ಆಗಲಿ ನೀನು ಏನನ್ನಲ್ಲಮ್ಮ, ಗಂಡನ ತೆಗಿದ್ರೇ ಕಡೆ ಬೆಲೆ. ಅವನೆಂತನಾಗಲಿ ಇದ್ರೆ ಬೆಲೆ ಇರೋದು. ಈಗ ಗೊತ್ತಾಗಲ್ಲ, ಮುಂದೆ ಗೊತ್ತಾಗುತ್ತೆ. ನಾವಿವಾಗ ಇಲ್ದಂಗೆ ಒಟ್ಟು ಕಷ್ಟ ಬೀಳ್ತಿಲ್ವೇನು? ಇರ್ಬೇಕಂತನಾಗಲಿ ಅವನು ಅಂತಾನ ಗಂಡಿದ್ರೇನೋ ಒಂಥರ ಬೆಲೆ. ಬರೀ ಇವಾಗ ಪೊಡದಕ್ಕಮ್ಮದು ಇದೆಲ್ಲನ ಮಾಡಿ ಇಂಥವೆಲ್ಲ ಒಬ್ಬೊಬ್ರು ಗಂಡಸರಿಗೆ ಇಷ್ಟ ಆಗಲ್ಲ. ಪೊಡದಕ್ಕಮ್ಮದು ಇದೆಲ್ಲ ರೀಲ್ಸ್ ಮಾಡೋದು ಇಂಥವೆಲ್ಲನ ಒಬ್ಬೊಬ್ರು ಗಂಡಸರಿಗೆ ಇಷ್ಟ ಆಗಲ್ಲ. ಅದಕ್ಕೇನೆ ಅಂತ ಹೇಳಿ ಇವಾಗ ಅದಕ್ಕೆ ಗುದ್ದಾಡ್ತಾರೆ ಗಂಡ ಹೆಂಡತಿ. ನೋಡು ಹಿಂಗೆ ಡೈವರ್ಸ್ ಎಲ್ಲ ಆಗ್ತವೆ ಅಂತೇಳಿ ಮಾತಾಡ್ತಿದ್ವಿ. ಕಡೆ ಇವಾಗ ಯಾರು ನೋಡಿರು ಬರೀ ಕುಣಿಯೋದು, ಮೇಕಪ್ ಮಾಡ್ಕೊಂಬೋದು, ಬರೀ ಇಂಥ ಮಾಡ್ತಿರ್ತಾರೆ. ಅವ್ರವ್ರ ಇಷ್ಟ ಅಮ್ಮ, ಒಬ್ಬೊಬ್ರಿಗೆ ಒಂದೊಂಥರ ಇಷ್ಟ ಆಗ್ತೈತಿ. ಇವಾಗ ನಮಗೆಲ್ಲ ನೋಡೋಂಥವೆಲ್ಲ ಬರೋದೇ ಇಲ್ಲ. ಒಬ್ಬೊಬ್ರಂಗೆ ಅಂತ ಸೆನಕ್ ಮಾಡ್ತಾರೆ. ಗಂಡಸರಿಗೆ ಇಷ್ಟ ಆಗಲ್ಲ, ಒಬ್ಬೊಬ್ರಿಗೆ ಯಾವ್ಯಾವ ಮಾಡ್ತಾರೆ ನಮ್ಮಂಗೆ ಆಗುತ್ತೆ. ಸುಮ್ಮನೆ ಆಗ್ಬೇಕು ಅವ್ರು ಬೇಡ ಅಂದಮೇಲೆ. ಇವಳು ಹಂಗೆ ಅಲ್ವಿ ಈಗ ಇವಳು ಈಜಿ ನೋಡಿ ಹೆಂಗೆ ಅಂಕು ಮಾತಾಡ್ತಾರೆ. ಅಬ್ಬಬ್ಬಬ್ಬ ಇವರೇ ಸುಮಾರಾದವ್ರಲ್ಲ. ಹೆಂಗಾದ್ರೂ ಮಾತಾಡ್ಕೊಂಡ್ಲೇಳು, ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನನ್ನ ಪಾಡಿಗೆ ನಾನು ಹೋಗ್ತೀನಿ. ಏನಾದರೂ ಮಾತಾಡ್ಲೇಳು, ಸುಮ್ಮನೆ ಮಾತಾಡ್ತಾನೆ ಇರ್ತಾರೆ. ಮಾತಾಡಿದ್ರೆ ಸುಮ್ಮನೆ ಯಾಕೆ ಜಗಳ? ಕಳ್ಳೌಡಿ. ಮಾತಾಡಿದ್ರೆ ಹೇಳ್ತಿದ್ದೆ ಸರಿಯಾಗಿ. ಏನೇ ಬೇರೆ ಗಂಡಸ್ರ ಬೈಕ್ನ ಬರೋಕ್ಕೆ ನಾಚಿಕೆ ಆಗಲ್ವೇನೆ ನಿನಗೆ? ಅದಕ್ಕೆ ಮತ್ತು ನಿನ್ನ ಗಂಡ ಡೈವರ್ಸ್ ಕೊಟ್ಟು ಕಳಿಸಿರೋದು ಮರ್ಯಾದೆ ಇಲ್ದಾಳೆ ಅಂತ ಉಗುಳ್ತಿದ್ದೆ. ಅದೇ ಓದ್ಲು ನೋಡಿ ಮಾತಾಡಲಿಲ್ಲ. ಹಂಗೆ ಬೈಕ್ನಾಗ ಹೆಂಗೆ ಓಡಾಡ್ತಾಳಮ್ಮ ಹಂಗೇನಿ. ಏನತ್ತ ನಿಮ್ಮ ಸುಗುಣಿಗೆ ಯಾಕೆ ಬುದ್ಧಿಲ್ಲ? ಅಲ್ಲ ಬೇರೆ ಹೆಂಗ್ಸ್ನ ಅವು ಏನೋ ಒಪ್ಪಿತಪ್ಪಿ ಏನೋ ಒಂದಿನ ಕರ್ಕೊಂಬರ್ಬೋದು, ಕರ್ಕೊಂಡು ಹೋಗ್ಬೋದು. ದಿನಾರಿಬ್ರು ಕಳಿಸೋದು ಅದು ಮಾಡಬಾರ್ದವು. ನಿಮ್ಮ ಸುಗುಣಿಗೆ ಗೊತ್ತಾಗಲ್ಲ. ಅಲ್ಲ ಹಂಗೆ ಹೋಗಿ ಬರ್ತಾರೆ ನೋಡಿ ಇಬ್ಬರಳು ಹಂಗೇನಿ. ಅವಳು ಹಂಗೆ ಮುಂದಕ್ಕೆ ಹಿಂಗೆ ಕುತ್ಕೊಂಡಿರ್ತಾಳಮ್ಮ ಗಾಡಿಗೆ. ಅಯ್ಯೋ ಮನೆಯಿಂದ ನೋಡ್ಬೇಕಾಗಿತ್ತು ನೀಲಮ್ಮ. ಅಯ್ಯೋ ಮೊನ್ನೆ ಅಲ್ಲನ ನಮ್ಮ ಮನೆ ಮುಂದಾಸಿನಿ ಬರ್ತಾರೆ ನಾನು ಕುತ್ಕೊಂಡಿರೋದು ನೋಡಿ. ಇನ್ನು ಅವನು ಹೊರಗುಟ್ಟಿಸ್ತಾನೆ, ಬೈಕಾಗಿ ಹೊರಗುಟ್ಟಿಸ್ತಾನೆ, ಬುರ್ ಅಂತ ಹೊರಲಿಸ್ತಾನೆ. ಕಿಕ್ ಅಂತ ಹಾರ ನೋಡಿತಾನೆ ಹಂಗೇನಿ. ನೋಡ್ಬೇಕವು. ನಾನು ಕುತ್ಕೊಂಡಿದ್ರಿ ನಾನು ಅಲ್ಲೇ ಮೆಲ್ಲಕ್ಕೆ ಬರ್ತಾರೆ ನೋಡ್ಲಿ ಅಂತ. ಅಲ್ಲ ನೋಡಿ ನಮ್ಮ ಸುಗುಣ ನಾವು ಯಾಕೆ ಕೇಳ್ತೀವಮ್ಮಂಗೆ ಆಗುತ್ತೆ ಕಡೆ ರುಕ್ಕಮ್ಮ. ಬಿಡು ಯಾಕೆ ಕೇಳಕ್ಕೆ ಹೋಗ್ತಿ? ಅವ್ರಿಗೆ ಗೊತ್ತಾಗಬೇಕು. ನೀನು ಹೇಳಿರಿ ಕೇಳಲ್ಲ ಅವಳು ಸುಗುಣ. ಯಾರು ಹೇಳಿರು ಕೇಳಲ್ಲಮ್ಮ ಅವಳು. ನನಗಿಷ್ಟ ಬಂದಂತೆ ಮಾಡ್ಕೊಂಬ್ತಾಳೆ ಅವಳು. ಯಾಕೆ ತಲೆ ಕೆಡಿಸಿ ಮಾಡ್ಕೋಣ ಅಂದ್ರಿ? ಅದಂಗೆ ಮಾಡ್ಕೊಂಬ ಅಂತಾಳೆ ಅವಳು. ಯಾತು ನಮ್ಮ ಮುಂದೆಲ್ಲ ಯೋಚನೆ ಮಾಡ್ತೀವಿ, ಅವಳು ಯಾತು ಯೋಚನೆ ಮಾಡಲ್ಲ.
ಯೋಚನೆ ಮಾಡಬೇಕು ರುಕ್ಕಮ್ಮ, ಹೆಂಗೆ ಏನು ಹೆಂಗಾಗುತ್ತೆ ಜೀವನ ಅಂದರೆ ಏನು ಅಂತ ಯೋಚನೆ ಮಾಡಬೇಕು. ಎಲ್ಲನ ಬಿದ್ದೋದಾಗಲ್ಲ ಯೋಚನೆ ಮಾಡೋದು. ಅಲ್ಲ ಅವ್ರು ಈಗಳ ಇವತ್ತು ಅಷ್ಟು ಹೇಳ್ಬೇಕು ಹೊರ್ತಾಗ ಇವತ್ತು ಚೆನ್ನಾಗಿದ್ರೆ ನೋಡಮ್ಮ, ನನ್ನ ಮಗ ಇವತ್ತು ಚೆನ್ನಾಗಿರೋದಕ್ಕೆ ಅವ್ರು ಓದಿಸಿ ಅವ್ರಿಗೆ ನನ್ನ ಮಗನ್ನ ಏನಾನ ಒಂದಿಟ್ಟು ಇವ್ರಂಗೇನೆ ಇದು ಮಾಡಿದರೆ ನನ್ನ ಮಗುಗೆ ಇವತ್ತು ನಾನು ಪೀಚ್ ಕಟ್ಟೋಕ್ಕಾಗ್ತಿರ್ಲಿಲ್ಲ, ಓದಿಸೋಕ್ಕಾಗ್ತಿರ್ಲಿಲ್ಲ. ಅವ್ರ ತಕ್ಷಣ ಏನಕ್ಕಿದ್ರೆ ಅವ್ರದ್ದೇ ಒಂದಿಟ್ಟು ಕೈ ಎಗ್ಳು ಕಳ್ಕೊಂತಾರೆ ಕಣಿ. ನಾನು ಏನೋ ಅಂದ್ಕೊಂಡಿದ್ದೆ ನನ್ನ ಮಗುಗೆ ಯಾವಾಗ ಅವ್ರು ಓದ್ಸಕ್ಕಂತ ಹೇಳಿ ಒಂದಿಟ್ಟು ದುಡ್ಡು ಪಡ್ಡು ಕಟ್ಟಿ ಓದ್ಸಕ್ಕೆ ಸೇರಿಸಿರ ಆವಾಗ ಗೊತ್ತಾತವ್ರೆ ಅಂತಾರು ಅಂತ. ನೋಡಮ್ಮ ಅಂತತಾಗೆ ಹೆಂಗಿರ್ಬೋದಾಗಿತ್ತು. ನಿನ್ನ ಮಗುಗೆ ಇವತ್ತು ಓದ್ಲಿ ಚೆನ್ನಾಗಿ ಓದ್ತಾನೆ ಬಿಡು ಅಂತ ಹೇಳಿ ಅವ್ರು ಇವತ್ತು ಕೈ ಹಿಡ್ದವ್ರಲ್ಲ. ನಿಜವಾಗ್ಲೂ ಅವರು ಇವತ್ತು ಒಳ್ಳೆಯವ್ರ ಕಡಮ್ಮ. ಇವತ್ತು ಯಾರಿಗೂ 1 ರೂಪಾಯಿ ಕಳ್ಕೊಂಬಕ್ಕು ಕೈ ಎಗ್ಳದ, ಒಂದು 10 ರೂಪಾಯಿ ಕಳ್ಕೊಂಬಕ್ಕೆ ಇಷ್ಟಪಡಲ್ಲ. 10 ರೂಪಾಯಿ ಕೊಟ್ರು ಅದನ್ನ ನಾಳೆ ಕೇಳ್ತಾರೆ. ಅಯ್ಯೋ ನಾವು ಯಾಕೆ ಬಿಡ್ಬೇಕು ಅವ್ರಿಗೆ ಅಂತಾರೆ. 10 ರೂಪಾಯಿನೂ ಯಾರು ಇವತ್ತು ಕಳ್ಕೊಂಬಕ್ಕೆ ಇಷ್ಟಪಡಲ್ಲ ಇಂಥ ಕಾಲದಾಗೆ. ಯಾರೂ ಈಗ 1000 ರೂಪಾಯಿ ಕೊಟ್ಟಿದ್ದು ಯಾರು ಬಿಡಲ್ಲ ಕಣಿ ಮಂಜಮ್ಮ ಅಂತ ಕೇಳ್ತಾರೆ. ಇವತ್ತು ಅವರು ನಿನ್ನ ಮಗುಗೆ ಕಟ್ಟಿ ಓದಿಸ್ತಾರಂದ್ರೆ ಈಗಳೆ ನೀನು ನಿನ್ನ ಸುಗುಣ ಮಾತಂತ ಕೇಳಬೇಡ. ನೀನು ಸುಮ್ಮನೆ ಅವ್ರ ಸೆನಕ್ಕಿರೋದು ಕಲ್ಕ, ಇವಳಿಗೆ ಗೊತ್ತಾಗುತ್ತೆ. ಯಾರು ಆಗ್ತಾರೆ ಯಾರು ಹೋಗ್ತಾರೆ ಅಂತೇಳಿ. ನಿಜವಾಗ್ಲೂ ಅವರು ಈಗ 10 ರೂಪಾಯಿ ಕೈಯಾಗೋದು ಕಳ್ಕೊಂತಾರಂದ್ರೆ ಅವ್ರದಾಗ ನಾವು ಸೆನಕ್ಕಿರಬೇಕು. ಸೆನಕ್ಕಿತ್ಕೊಂಡು ನಾವು ಚೆನ್ನಾಗಾಗೋದು ನೋಡ್ಕೋಬೇಕು ಬುದ್ಧಿವಂತಿಕೆಯಿಂದ. ನಾವು ಅವ್ರದಾಗ ಸೆನಕ್ಕಿರೋದು, ನಾವು ಅವ್ರಿಗೆ ಕಷ್ಟ ಸುಖಕ್ಕೆ ಆಗ್ಬೇಕು, ಅವರು ನಮ್ಗೆ ಆಗ್ತಾರೆ. ಹಂಗಿರ್ಬೇಕು. ನಿಮ್ಮ ಸುಗುಣಿಗೆ ಗೊತ್ತಾಗಲ್ಲ ಬಿಡು. ಯಾಕೀಗ ಹೇಳಿರಿ ಈಗಿನ ಹುಡುಗರಿಗೆ ಹಂಗೆ ಮತ್ತೆ ಯಾತನೆ ಹೇಳಿರ ಅರ್ಥ ಆಗಲ್ಲವು. ಅಯ್ಯೋ ನನ್ನಂಗೆ ಹೇಳ್ದಾರೆ ಇಲ್ಲ ಹೋಗು. ಹೇಳ್ತಾ ಇದ್ದೀನಿ. ಅವಳನ್ನ ಒಬ್ಳನ್ನ ಗಂಟು ಹಾಕ್ಯಂಡು ಅವ್ರ ಮನೆಗೆ ಅವಳು ಕರ್ಕೊಂಡು ಮನೆ ಕೊಟ್ಕೊಂಡು ಅವಳಿಗೆ ಕೆಲ್ಸಕ್ಕೆ ಓಡಾಡೋಕೆ ತೊಂದರೆ ಆಗ್ತೈತಿ. ಬಚ್ಚಿ ಓಡಾಡೋಕೆ ಆಗಲ್ವಲ್ಲ, ಅಲ್ಲಿ ಹೋಗಿಳೋದು ಅಲ್ಲೆಲ್ಲ ನಡ್ಕೊಂಡು ಹೋಗ್ಬೇಕಲ್ಲ. ಅದಕ್ಕೆ ಇಲ್ಲಿ ಮನೆ ಕೊಟ್ಟು ಗಾಡಿಗೆ ಓಡಾಡ್ಕೊಂಡು ಒಯ್ದಾಳ ಅವಳು. ಗಂಡನ ಬಿಟ್ಟು ಬಂದವಳಿ. ಇಲ್ಲ ಅಮ್ಮಯ್ಯನೂ ಅವಳು ಅವ್ರ ಅಣ್ಣಯ್ಯನೂ ಓಡಿಸ್ಯಾಳು ಬೆಂಗಳೂರಿಗೆ. ಇಲ್ಲಿ ಸೇರ್ಕೊಂಡವಳು ಮರಿಯೋದಿಲ್ದ. ಅಂದರೆ ಅವಳು ಬುದ್ಧಿ ಸರಿ ಇಲ್ಲವು. ಯಾರು ತಗನಾಗಲಿ ಗಂಡಸ್ರು ತಗೋ ಅಲ್ಕಿಸ್ಕೊಂಡು ಮಾತಾಡ್ತಾಳೆ ಹಂಗೇನು. ಯಾರು ತಗನಾಗಲಿ ಹೇಳು ಅಲ್ಕಿಸ್ಕೊಂಡು ಏನು ಹಂಗೆ ಹಿಂಗೆ ಅಂತ ಸುಮ್ಮನೆ ಮಾತಾಡಿದ್ದು ಅಲ್ಕಿಸಿತೈತೆ ಅನ್ಬೇಡ. ಈ ಓಟನ ಹೆಣ್ಮಕ್ಳು ಅಲ್ಕಿಸಿಬಾರ್ದು. ನಾಗ ಹೆಣ್ಮಕ್ಳು ನೋಡಬಾರ್ದಂತಿ, ಅವಳು ಗಂಡು ಮಕ್ಳು ನೋಡಬಾರ್ದಂತಿ. ಹಂಗೆ ಅದು ನೋಡಿರಿ ಯಾವಾಗಲೂ ಬರೀ ಅಲ್ಲಿ ಬಿಡಾದಿ ಯಾರು ಅಲ್ಲಿ ಬಿಡಾದಿ ಸುಮ್ಮನೆ ಹಾಗೆ ಹೀಗೆ ಅಂತ ನಗ್ನಗ್ತಾ ಸುಮ್ಮನೆ ಮಾತಾಡ್ತಾಳ್ಕೊಂಡು ಮಂಜಕ್ಕ ಹೆಂಗೇನಿ. ಮತ್ತೆ ಅಯ್ಯೋ ಹೊಲ್ಕಿಸ್ಕೆ ಅವಳು. ಅಯ್ಯೋ ಯಾವಾಗಲೂ ನಗ್ತಿರೋದೆ. ಯೋಟಾನ ನಗ್ಬಾರ್ದಂತ ಹೆಣ್ಮಕ್ಳು. ನಗಬೇಕು, ಏನೋ ಮಕ್ಕ ಗಂಟಿಕ್ಕಬಾರ್ದು ಹೆಣ್ಮಕ್ಳು. ಮನೆಯಾಗೆ ನಗ್ನಗ್ತಾ ಇದ್ರೇ ಚಂದ. ಎಲ್ಲಂದ್ರಲ್ಲಿ ಗಂಡಸ್ರತಾಗ ಎಲ್ಲರ ತಗೊಂಡು ಹೆಂಗೆ ಬೇಕಂಗೆ ಅಲ್ಕಿಸ್ಕೊಂಡು ಮಾತಾಡ್ಕೊಂಡು ಅಲ್ಲೂ ಇಲ್ಲೂ ನಿಂತ್ಕೋಬಾರ್ದು. ಹೆಣ್ಮಕ್ಳು ಹೆಂಗಿರ್ಬೇಕು ಹಂಗಿರ್ಬೇಕು. ಏನು ಮಾಡ್ತಿ. ಅವಳು ಇವಾಗ ಕರ್ಕೊಂಡು ಹೋಗ್ಯವಳಿ. ನಮ್ಮ ಸುಗುಣಿಗೆ ಗೊತ್ತಾಗುತ್ತಕ್ಕ. ನಾನು ಅದಕ್ಕೆ ಸುಮ್ಮನೆ ಇದ್ದಾನೆ ಆತು ಹೇಳಕ್ಕೆ ಹೋಗಿಲ್ಲ. ನಾನು ಅಲ್ಲಿಗೂ ಕರೆದೆ 1-2 ದಿವಸ ತೀನಿ ಪಣಿ ತಿಂತಾಳೆ ಅಂತ ಹೇಳಿ ಅಲ್ಲೇ ಇರಲಿ ಅವಳು. ಇಲ್ಲೇ ಯಾತಂತ ತಿಂತಾಳೆ ಬಂದು ಮಾಡಿರೋದ ಅಂತ ಕರೆದೆ. ಬರಲಿಲ್ಲ. ಅದಕ್ಕೆ ನಾನು ಸುಮ್ಮನಾದೆ. ನೋಡಿ ನಾನು ಇನ್ನೇನಂತದ್ದೇನೋ ಮಾತಾಡಿದ್ದೇನೆ. ಅವನು ಬುದ್ಧಿ ಕಲ್ಕೋಬೇಕಂದ್ರೆ ಸುಮ್ಮನಿರು ನೀನು. ಅವರೆಲ್ಲರ ತಗು ಸೇನಕ್ಕಿರೇ ಸುಗುಣ ಅವ್ರು ಒಳ್ಳೆಯರು ಅಂತಂದು. ಇಲ್ಲೋ ಕಣಮ್ಮ ನೀನು ಒಳ್ಳೆಯರು ಅಂತೀಯಲ್ಲ ಅವ್ರನ್ನ ಅಂತ ನಾನು ಬುದ್ಧಿವಾದ ಹೇಳಿಕ್ಕೆ ನಾನು ಮೇಲೆ ಸಿಟ್ಟು ಮಾಡ್ಕೊಂಡು ಅವನು ಬಿಸಾಕೊಂಡು 1-2 ದಿನ ಸುಮ್ಮನಿರಮ್ಮ, ಮುದ್ದಿಲ್ಲ ಅಂದ್ರೆ ಅವನೇ ಬತ್ತಾನು ಹುಡಿಕೊಂಡು ಅಂತ ಹೇಳಿರಿ. ಬುದ್ಧಿ ಕಲ್ಕಂಬ್ಲಿ ಅಂತ ಅಂದರೆ ಇಲ್ಲ ನನ್ನ ಗಂಡ ಬೇಕು, ನೀನು ಹಂಗೆ ಹಿಂಗೆ ಅಂತ ಒಟ್ಟುರ್ಕಂಬ್ತೀಯ ನೀನು ಅಂತ ಮಾತಾಡ್ತಾಳೆ. ಬಿಡತ್ತ ಯಾಕೆ ಹೇಳಕ್ಕೆ ಹೋಗ್ಬೇಡಿ. ಯಾಕೆ ಸುಮ್ಮನೆ ಸ್ಯಾನಿ ಹೇಳ್ದೊಟ್ಟು ಸುಮ್ಮನೆ ಜಗಳ ಸುಮ್ಮನೆ ಇರಬೇಕು. ನಮ್ಮ ಸುಗುಣಿಗೆ ಒಳ್ಳೇದು ಹೇಳ್ತೀನಿ ನಾನು, ಕೇಳಲ್ಲ. ನಾನು ಯಾಕಂದರೆ ಅವತ್ತ ಸ್ಯಾನಕ್ಕಿರಮ್ಮ ನೋಡಿ ನಿನ್ನ ತಮ್ಮಗೆ ಹಿಂಗೆಲ್ಲ ಮಾಡ್ಯಾವ್ರೆ ನೋಡು ಸ್ಯಾನಕ್ಕಿರು ನೀನು ಸುಮ್ಮನೆ ಅವ್ನು ಬಿಸಾಕೊಂಡು ನೀನು ಅವ್ರ ಹೊರತಾಗೆಲ್ಲ ಸ್ಯಾನಕ್ಕಿರಬೇಕು ಅಂತ ಹೇಳಿದ್ನ. ಅದಕ್ಕೆ ಸಿಟ್ಟು ಬಂದೈತಿ. ಇವಳನ್ನ ಒಬ್ಬನ ಜೊತೆಗೆ ಹಾಕೊಂಡು ಓಡಾಡ್ತಾಳೆ. ಅವಳಿಗೆ ಗೊತ್ತಾಗುತ್ತಕ್ಕ. ಯಾರು ಹೇಳೋದು ಬೇಡ. ನೋಡ್ತಾ ಇರ್ರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.